ಬೆಂಗಳೂರು ಅಭಿವೃದ್ಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರಿನ ಶಾಸಕರ ಜೊತೆಗೆ ಸಭೆ ನಡೆಸಿದ್ದಾರೆ. ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಶಾಸಕರ ಜೊತೆಗೆ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರು ಅನ್ನುವಂತಹ ಒಂದು ಕಾನ್ಸೆಪ್ಟು, ಬ್ರ್ಯಾಂಡ್ ಬೆಂಗಳೂರು. ಹಾಗಾದ್ರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು? ಟ್ರಾಫಿಕ್ ಸಮಸ್ಯೆ, ಕಸ ವಿಲೇವಾರಿ, ಕುಡಿಯೋ ನೀರು, ಎಲಿವೇಟೆಡ್ ಕಾರಿಡಾರ್ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ. ಇದೇ ವೇಳೆ ಹೆಚ್ಚಿನ ಅನುದಾನಕ್ಕೆ ಬೆಂಗಳೂರು ಶಾಸಕರು ಬೇಡಿಕೆನ ಇಟ್ಟರು ಡಿಸಿಎಂ ಮುಂದೆ. ಗ್ರೇಟರ್ ಬೆಂಗಳೂರು ಮಾಡೋಕೆ ಕಮಿಟಿ ರಚನೆ ಮಾಡ್ತೇವೆ, ವಿಪಕ್ಷದವರು ಸದಸ್ಯರ ಹೆಸರು ಬೇಗ ಕಮಿಟಿ ರಚನೆಯಾಗುತ್ತೆ. ಹೆಚ್ಚುವರಿ ಅನುದಾನ ನೀಡಲು ಬೇಡಿಕೆ ಬಂದಿತ್ತು, ಸಿಎಂ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕು ಮತ್ತು ಬೆಂಗಳೂರನ್ನ ಇನ್ನಷ್ಟು ರೀತಿಯಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಸಭೆಯನ್ನು ಮಾಡಿದ್ದಾರೆ. ಹಾಗಾದರೆ ಬೆಂಗಳೂರು ಅಭಿವೃದ್ಧಿಗೆ ಡಿಕೆ ಶಿವಕುಮಾರ್ ತೆಗೆದುಕೊಳ್ತಿರುವಂತಹ ಕ್ರಮಗಳು ಏನು? ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ? ಯಾವ ರೀತಿ ಬದಲಾವಣೆ ಆಗುತ್ತೆ ಬೆಂಗಳೂರು? ಯಾವ ರೀತಿ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಶಾಶ್ವತವಾಗಿ ಮುಕ್ತಿ ಸಿಗುತ್ತೆ? ಎಲ್ಲೆಲ್ಲಿ ಹೊಸ ಎಲಿವೇಟೆಡ್ಗಳು ಬರ್ತವೆ, ಕಾರಿಡಾರ್ಗಳು ಬರ್ತವೆ ಮತ್ತು ಕೆಲವೊಂದಿಷ್ಟು ಈ ಕಸ ವಿಲೇವಾರಿ ಸಮಸ್ಯೆ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ, ಇದೆಲ್ಲದಕ್ಕೂ ಕೂಡ ಪರಿಹಾರ ಕಂಡುಕೊಳ್ಳೋಕೆ ಇವತ್ತಿನ ಸಭೆ ಬಹಳ ಅನುಕೂಲ ಆಗಿತ್ತು. ವಿಚಾರಗಳನ್ನ 70,000 ಸಜೆಷನ್ಸ್ ಬಂದಿತ್ತು. ಅದಕ್ಕೆ ಫಸ್ಟ್ ಲೈನ್ ಅಲ್ಲಿ ಏನೇನು ಮಾಡಬೇಕು ಅಂತೇಳಿ ಈ ಟ್ರಾಫಿಕ್ ವಿಚಾರದಲ್ಲಿ, ಈ ಕಸದ ವಿಚಾರದಲ್ಲಿ, ಬೇರೆ ಕುಡಿಯುವ ವಿಚಾರದಲ್ಲಿ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ರೆವಿನ್ಯೂ ಸೈಟ್ಸ್ ಯಾವ ರೀತಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ, ಮತ್ತು ಮೆಟ್ರೋ, ಎಲಿವೇಟೆಡ್ ಕಾರಿಡಾರು, ಟನಲ್ಲು, ಈ ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಸ್ತಾವನೆಗಳು, ಸಲಹೆಗಳನ್ನು ಅವರ ಅಪಾರವಾದಂಥ ಅನುಭವದಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಒಂದು 4 ಗಂಟೆಗಳ ಕಾಲ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಸೊ ನಾನು ಏನೇನು ಮಾಡಬೇಕು ಅಂತ ಏನು ಇದ್ದೀವಿ, ಇದು ಬೆಂಗಳೂರಿನ ಜವಾಬ್ದಾರಿ ಎಲ್ಲ ನಮ್ಮ ಶಾಸಕರಿಗೆ ಇದೆ. ಸರ್ಕಾರ ಏನೇ ತೀರ್ಮಾನ ಮಾಡೋಷ್ಟು ನಮಗೆ ಹಕ್ಕಿದ್ರೂ ಕೂಡ ಎಲ್ಲ ಶಾಸಕರನ್ನ ಜೊತೆಲಿ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಸೆಂಬ್ಲಿಯಲ್ಲಿ ಕೂಡ ನಾನು ಮಾತು ಕೊಟ್ಟಿದ್ದೆ. 27ನೇ ತಾರೀಕು ನಿಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಅಂತೇಳಿ. ತಮ್ಗೆ ಗೊತ್ತಿದೆ, ಈಗಾಗಲೇ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಈಗಾಗಲೇ 4 ಬೋರ್ಡ್ ಅವರು ಕೂಡ ಕರೆದು ಎಲ್ಲ ಮಾತಾಡಿದ್ದೀನಿ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥವ್ರ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಎಲ್ಲ ಶಾಸಕರು ಒಳ್ಳೊಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಭೇದವನ್ನು ಮರೆತು ಬೆಂಗಳೂರು ನಗರಕ್ಕೋಸ್ಕರ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನೇನು 2 ಲೈನ್ ಪ್ರಪೋಸ್ ಮಾಡಿದ್ದೀನಿ. ಟನಲ್ಲು ನಾನು ಖುದ್ದ ಕೆಲವು ನೋಡ್ಕೊಂಡು ಬಂದಿದ್ದೀನಿ, ಬೇರೆ ಕಡೆಯಿಂದ ಮಾಹಿತಿ ತಂದಿದ್ದೇನೆ, ಅದನ್ನೆಲ್ಲ ಅವ್ರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ. ಭಾಳ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ವಿಚಾರಗಳನ್ನು 70,000 ಸಜೆಷನ್ಸ್ ಬಂದಿತ್ತು. ಅದಕ್ಕೆ ಫಸ್ಟ್ ಲೈನ್ ಅಲ್ಲಿ ಏನೇನು ಮಾಡಬೇಕು ಅಂತೇಳಿ ಈ ಟ್ರಾಫಿಕ್ ವಿಚಾರದಲ್ಲಿ, ಈ ಕಸದ ವಿಚಾರದಲ್ಲಿ,